ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ತಮ್ಮನ್ನು ಸ್ವಾಗತಿಸುತ್ತಾ ನಾವು ಎಮ್ಮಾಯದು ಮಲ್ಲಪ್ಪ ಜೋತಾವರ್. ಸಚಿನ್ ಪಾಂಚಾಳ್ ಎಲ್ಲಿ ಕೇಳಿದ್ರು ಅದೇ ಸುದ್ದಿ. ವಿಶೇಷವಾಗಿ BJPಗರಂತೂ ಅದನ್ನು ಜೋರಾಗಿ ಹಿಡಿದುಬಿಟ್ಟಿದ್ದಾರೆ. ಇವತ್ತು ಹಿಡ್ಕೊಂಡು ಅಷ್ಟೇ ಅಲ್ಲ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇದು CBIಗೆ ಹೋಗಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸರಿಗೆ ಇದು CBIಗೆ ಹೋಗೋದು ಬೇಡ ಆಗಿದೆ. ಯಾಕಂದರೆ ಗೊತ್ತದ ಅವ್ರಿಗೂ ಸೆಂಟ್ರಲ್ದಲ್ಲಿ ಕೇಂದ್ರ ಸರ್ಕಾರ ಇದ್ದಿದ್ದು ಮೋದಿಯವ್ರ ಸರ್ಕಾರ ಹೆಂಗೆ ಹೇಳ್ತದ ಕೇಳುವಂಥ CBI ಇದೆ, ಗಿನಿ ಅದ ಅಂತನೂ ಕಾರಣಕ್ಕಾಗಿ ಅವ್ರು ಬೆದರ್ತಾ ಇದ್ದಾರೋ ಏನೋ. ಆದರೂ CIDಗೆ ಒಪ್ಪಿಸಿಬಿಟ್ಟಿದ್ದೀನಿ ಅಂಥೇಳಿ ಈಗಾಗಲೇ ನಮ್ಮ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಗೃಹ ಮಂತ್ರಿಯವರು ಸಹಿತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕೇಸನ್ನು ಅಭ್ಯಾಸ ಮಾಡ್ತಾ ಹೊರಟಂಗೆ ಈ ಕೇಸಿನ ಬಗ್ಗೆ ಇನ್ನಷ್ಟು ಆಳ ಕೇಳ್ದಂಗೆ ಇದು ಸುಲಭವಾಗಿ ಬಗೆಹರಿಯುವಂಥ ಸಮಸ್ಯೆ ಅಲ್ಲ ಅನ್ನುವಂಥದ್ದು. ಯಾಕಂದರೆ ಆ ಮರಣಪತ್ರನ ಹಿಡ್ಕೊಂಡು ಬೆನ್ನತ್ತಿದ್ದು, ಪೊಲೀಸರಿಗೆ ಬೆನ್ನತ್ತಿದ್ದು, ಪೊಲೀಸರು 12 ತಾಸು ಲೇಟ್ ಮಾಡಿದ್ದು, ಅದು ರೈಲ್ವೆಗೆ ತಲೆ ಕೊಟ್ಟ ಪಾಪ ಸತ್ತಿದ್ದು, ಇವೆಲ್ಲವೂ ಒಂದರಿಂದ ಒಂದು ಜನರ ಒಂದು ಮಟ್ಟಕ್ಕೆ ಹೋಗಿ ಮುಗಿಸೋದ್ರಲ್ಲೇ ಈ ವಿಜೇಂದ್ರ ಕಂಪ್ನಿ ಏನದಲ್ಲ ಇದು ಒಂದು ಯಶಸ್ವಿ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಗುಲ್ಬರ್ಗಾದಲ್ಲಿ ದೊಡ್ಡದೊಂದು ನಾವು ಫಂಕ್ಷನ್ ಮಾಡ್ತೀವಿ ಅನ್ನುವಂಥ, ನೀವು 3ನೇ ತಾರೀಕಿನೊಳಗೆ ಅದನ್ನು CBIಗೆ ಒಪ್ಪಿಸಿದವರ, ನಾವು 4ನೇ ತಾರೀಕು ಬೃಹತ್ ರ್ಯಾಲಿಯನ್ನು ಮಾಡ್ತೀವಿ ಇದರ ವಿರೋಧವಾಗಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಇಶ್ಯೂನ ದೊಡ್ಡದು ಮಾಡುವಂಥದ್ದು. ಜೊತೆಗೆ ಇಂದು ನೀವು CBI ಕೊಟ್ಟಿದ್ದೀರಲ್ರಿ KJ ಜಾರ್ಜ್ ಅವರದ್ದು ಏನಾಯಿತು? ಸುಳ್ಳಿದ್ರು ಸುಳ್ಳು ಆಗ್ತದೆ, ಕರೆ ಆಗ್ತದೆ. ಯಾಕೆ ಅನಿಸ್ತಾ ಇದ್ದೀರಿ? ಯಾಕಂದ್ರೆ ಗುಲ್ಬರ್ಗ ಈಗಾಗಲೇ ಈ ಖರ್ಗೆಯವರ ಏನಪ್ಪ ಅಂತಂದ್ರೆ ರಿಪಬ್ಲಿಕ್ ಆದಂಗೆ ಆಗಿಬಿಟ್ಟದಿಲ್ಲ. ಅಪ್ಪ ಮಕ್ಕಳದು ಬುದ್ಧಿವಂತರು ಸಾಕಷ್ಟು ಇದ್ದಾರೆ, ಎಲ್ಲ ಇದ್ದಾರೆ, ಇಲ್ಲಂತಲ್ಲ. ಮತ್ತು ಅದನ್ನು ಪೂರ ಕಂಟ್ರೋಲ್ದಲ್ಲಿ ಇಟ್ಕೊಂಡಿದ್ದಾರೆ ಕಲಬುರಗಿಯನ್ನು. ಹಾಗೆ ಹೀಗೆ ಏನೇ ಮುಂಬೈಗೆ ಬರ್ತದೆ ಅದನ್ನೆಲ್ಲ ಮಾತಾಡಿಬಿಟ್ಟಿದ್ದಾರೆ ನಮ್ಮ ವಿಜೇಂದ್ರ. ಅದ್ರ ಜೊತೆ DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ಒಂದು ಏನು ರಾಜು ಕಪನೂರ್ ಇದ್ದಂಥ ಫೋಟೋಗಳು ಇವ್ರ ಜೊತೆಗೆ, ನಮ್ಮ ಸಿದ್ದರಾಮಯ್ಯ ಜೊತೆಗೆ, ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗೆ ಇದ್ದಂಥ ಅನೇಕ ಫೋಟೋಗಳು ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲೇನ್ರಿ ದೋಸ್ತಿ ಇಷ್ಟು ಸಾಮೀಪ್ಯ ಹೆಂಗೆ ಬರ್ತದ, ಸಂಬಂಧದ ಹೆಂಗೆ ಬರ್ಲಿಕ್ಕೆ ಸಾಧ್ಯ, ಹಾಗೆ ಹೀಗೆ. ಮತ್ತು ಅವ್ರು ಅನ್ನೋದ್ರಲ್ಲೂ ಅರ್ಥದ ಇಲ್ಲ ಅಂತಲ್ಲ. ಯಾಕಂದ್ರೆ ಈ ಕಾಂಟ್ರಾಕ್ಟರ್ಗಳಿಗೆ ಮತ್ತು ಇವರಿಗೆ ಅನೈತಿಕ ಸಂಬಂಧ ಯಾವ ಕಾಲಕ್ಕೂ ಇದ್ದಿದ್ದೇನೆ. ಅದರಲ್ಲೂ ಈ 6 ಜನರಲ್ಲೇ ಏನಪ್ಪ ಅಂದ್ರೆ ಒಬ್ಬರು ಯಾರೋ ಗುಂಡಾಗಳು ಇದ್ದಾರೆ, ಇವ್ರ ಇತಿಹಾಸಗಳು ಸರಿ ಇಲ್ಲ, ಕಾರ್ಪೊರೇಟ್ ಇದ್ದಾರೆ ಕಾಂಗ್ರೆಸ್ಸಿಂದು ಅಂತೇಳಿ. ಅದ್ರ ಜೊತೆಗೆ ಇವ್ರಿಗೆ ಬೇರೆ ರಾಜ್ಯದ ಏನಪ್ಪ ಅಂತಂದ್ರೆ ಸುಪಾರಿ ಕಿಲ್ಲರ್ಗಳು ಒಂದು ಏನಪ್ಪ ಅಂದ್ರೆ ಗುರುತಿದ್ದು ಅವರ ಈ ಒಂದು ಏನಪ್ಪ ಅಂದ್ರೆ BJP ನಾಯಕರನ್ನ ಖುಲ್ಲಾ ಮಾಡುವಂಥದ್ದು ಒಂದು ಏನೋ ಕೊಟ್ಟಿದ್ದಾರೆ ಸುಪಾರಿ ಅವರು ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಎಷ್ಟು ಸಾಧ್ಯದನೋ ಅಷ್ಟೇ ಖರ್ಗೆ ಅವರ, ಅದರಲ್ಲೂ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಶಿಕ್ಷಿಸುವಂಥ ಕೆಲಸ ಅಥವಾ ಸಿಕ್ಕೊಂಡಿದ್ದಾರೋ ಗೊತ್ತಿಲ್ಲ. ಇವೆರಡು ಕೆಲಸಗಳನ್ನ BJP ಭಾಳ ಒಂದು ಏನಪ್ಪ ಅಂತಂದ್ರೆ ಒಂದು ಪ್ಲ್ಯಾನ್ ಮಾಡ್ತಾಯಿದೆ. ಅದಕ್ಕಾಗಿನ ಅವ್ರು ಇದನ್ನು ಈ ಸಲ ಈ ಹೋರಾಟವನ್ನು ಹಿಂದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದು ಅವರ ಮಾಡುವ ಅವರ ಲ್ಯಾಂಗ್ವೇಜ್, ಒಂದು ಬಾಡಿ ಲ್ಯಾಂಗ್ವೇಜ್ ಏನದಲ್ಲ ಅದು ನೋಡ್ಕೊಂಡಾಗ ಇದು ಸೀರಿಯಸ್ ಆಗೋದು ಮಾತ್ರ ಗ್ಯಾರಂಟಿ ಅಂತೇಳಿ. ಪ್ರಿಯಾಂಕಾ ಖರ್ಗೆ ಅವರನ್ನು ರಾಜೀನಾಮೆ ಕೊಡುವವರಿಗೆ ಬಿಡುಕೊಡೋದು ಅನ್ನುವಂಗೆ ಈ ಒಂದು ವಿರೋಧ ನಡೀತಾ ಇದೆ. ಅಂದ್ರೆ ಇದು ಏನಪ್ಪ ಅಂತಂದ್ರೆ ರಾಜೀನಾಮೆ ಕೊಡಿಸ್ಬೇಕು ಅನ್ನೋದು ಒಂದು, ಎರಡನೇದಾಗಿ ನ್ಯಾಯ ದೊರಕಿಸ್ಬೇಕು, ಅದು ಸತ್ಯದ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನ್ಯಾಯ ಸಿಗಬೇಕಾಗಿತ್ತಂದ್ರೆ ಮೊದಲು ಅಧಿಕಾರದಿಂದ ಕೆಳಗಿಳಬೇಕು ಅನ್ನೋಂಥ ಮಾತನ್ನು. ಮತ್ತು ಜೊತೆಗೆ ಇನ್ನೊಂದು ವ್ಯಂಗ್ಯವಾಗಿಯೋ ನೇರವಾಗಿಯೋ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ, ನೀವೇನು ನಿಮ್ಮ ಕುರ್ಚಿ ಸಲುವಾಗಿ ಮುಖ್ಯಮಂತ್ರಿ ಸಲುವಾಗಿ ಅದಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕುರ್ಚಿಗೆ ಏನೂ ಆಗೋದಿಲ್ಲ, ಮಾಡಿರಿ, ಇದನ್ನು CBI ಕೊಡ್ರಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಎಷ್ಟು ಗಟ್ಟಿದ್ದೀರಿ ನೋಡೋಣ ಅನ್ನುವಂಗೆ. ಒಟ್ಟಾರೆಯಾಗಿ ಅವರು ಏನಪ್ಪ ಅಂತಂದ್ರೆ ಹೇಳೋದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ವಿಜೇಂದ್ರ ಅವ್ರದ್ದು ಈ ಒಂದು ಏನು ಹತ್ಯೆ ಅದ ಅಥವಾ ಆತ್ಮಹತ್ಯೆ ಬೆಂಬಲಿಸಿ ನೋಡ್ತಾ ಇದ್ರಿ, ಇದು ಹಿಂದೆ ಒಂದು ದೊಡ್ಡ ಪ್ಲ್ಯಾನ್ ಅದ. ಒಂದು 6 ಜನರ ಜೊತೆಗೆ ಪ್ರಿಯಾಂಕಾ ಅವ್ರದ್ದು ಇದು 15 ಕೋಟಿ ರೂಪಾಯಿದೇನೋ ಅಥವಾ 12 ಕೋಟಿ ರೂಪಾಯಿ ಡೀಲ್ ಅದ, ಅದು ಕಾಂಟ್ರಾಕ್ಟರ್ ಇದ್ದದ. ಅದ್ರ ಸಲುವಾಗಿ ಅದು ಕೊಡಿಸೋ ಹಣವನ್ನು ಕೊಟ್ಟಿದ್ದಾರೆ, ಅದು ಇನ್ನೂ ಕೊಡಬೇಕು ಅಂತೇಳಿ ಏನೇನೋ ಗದ್ದಲಗಳಿದ್ದಾವೆ ನೋಡೋಕ್ಕೆ. ಆ ಕಾರಣಕ್ಕಾಗಿ ಇದು ಆಗ್ಯದ ಕಾಂಟ್ರಾಕ್ಟ್ ಸಲುವಾಗಿ ಅಂತ. ಒಟ್ಟಾರೆಯಾಗಿ ಈ ಸಿಚುವೇಶನ್ ನಮ್ಮ ಸಚಿನ್ ಪಾಂಚಾಳರ ಆತ್ಮಹತ್ಯೆ ಈ ಸುಲಭವಾಗಿ ಕಾಂಗ್ರೆಸ್ಸನ್ನು ಬಿಡುವಂಗೆ ಕಾಣೋದಿಲ್ಲ. ಇದು ಒಂದು ಹಂತದವರೆಗೆ ಮೇಲಕ್ಕೆ ಒಯ್ಯೋದು ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಹಾಗಾದ್ರೆ ಏನಾಗ್ಬೋದು ಮುಂದಿಂದು ಅಂತಾರೆ ಏನು ನೋಡೋದು. 3 ತಾರೀಕಿನೊಳಗಾಗಿ ಏನು ಡಿಸಿಷನ್ ತೊಗೊಳ್ತಾರೆ ನಮ್ಮ ಕಾಂಗ್ರೆಸ್ಸಿಗರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯನವರು ಅನ್ನಿಸೋದು ಅಷ್ಟೇ ಮುಖ್ಯದ. ಯಾಕಂದರೆ ಏನೂ ಇದ್ದರೂ ಸಹಿತ
ಅಷ್ಟರೊಳಗೆ ಆಯ್ತು ಮಾಡಿದ್ರೆ ಇನ್ನೂ ಜೋರು ಕಡಿಮೆ ಆಗ್ತದೆ ಅನ್ನೋಂಥದ್ದು CBI ಕೊಟ್ಟರೆ ಅಂತ ಇವ್ರ ತರ್ಕ ಅದ. ಬಟ್ ಕಾಂಗ್ರೆಸ್ಸಿನ ಮಾತ್ರ ಒಕ್ಕೂಲಿಂದ ಗಟ್ಟಿಯಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಹಿಂದೆ ನಿಂತಿದ್ದಾರೆ. ಇವತ್ತು DK ಶಿ ಅವರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಎಲ್ಲರೂ ಈ ವಿಷಯದಲ್ಲ ಏನಪ್ಪ ಅಂದರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೆನ್ನು ನಿಲ್ಲೋದಷ್ಟೇ ಅಲ್ಲ, ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಅವರು ಮಾತಾಡುವಂಥದ್ದು, ಅವರು ಚರ್ಚೆ ಮಾಡುವಂಥದ್ದು ನೋಡಿದಾಗ, ಹೇಳಿಕೆಗಳು ನೋಡಿದಾಗ ಗೃಹ ಮಂತ್ರಿಯವ್ರನ್ನ ಹಿಡ್ಕೊಂಡು ಎಲ್ಲರೂ ಇದನ್ನು ಪ್ರಪೋಸ್ ಮಾಡ್ತಾ ಇಲ್ಲ ತಪ್ಪದ ನಾವು CID ಕೊಡ್ತೀವಿ ಮತ್ತು ಅದರ ಅವಶ್ಯಕತೆ ಇಲ್ಲ CBIಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ CBIಯು CID ಕೊಟ್ಟಾಯಿತು ಅಂತ ಈಗಾಗಲೇ ಗೃಹ ಖಾತೆ ಮಿನಿಸ್ಟರ್ ಹೇಳಿದ್ದಾರೆ ಪರಮೇಶ್ವರ್ ಅವರು. ಆದರೆ ಇದು ಬೇಡ ಅನ್ನುವಂಥ ಮಾತನ್ನು BJPಗರು ಮಾತಾಡ್ತಾ ಇದ್ದಾರೆ. ವಿಜೇಂದ್ರ ಅವರಂತೂ ಇನ್ನೂ ಜೋರಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ಗುತ್ತಿಗೆದಾರ ನಮ್ಮ ಪಾಂಚಾಳ, ಸಚಿನ್ ಪಾಂಚಾಳ ಈ ಭೂತ ಇನ್ನಷ್ಟು ಕಾಂಗ್ರೆಸ್ಸಿಗೆ ಸ್ವಲ್ಪ ಭಯ ಹುಟ್ಟಿಸ್ಬೋದು. ಜೊತೆಗೆ ಖರ್ಗೆ ಅವ್ರಿಗೆ ಇನ್ನಷ್ಟು, ಯಾಕಂದರೆ ಈಗಾಗಲೇ ಖರ್ಗೆ ಅವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಂಥವ್ರು ಇವತ್ತು ಸೆಂಟ್ರಲ್ದಲ್ಲೇ ಒಬ್ಬ ಈ ನಮ್ಮ ಆಲ್ ಇಂಡಿಯಾ ಈ ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಇದ್ದಂಥವ್ರು. ಈಗ ಯಾಕೋ ಇರೋ ಮೊದಲಿನ ಒಂದು ಇದಿಲ್ಲ ಅವರಲ್ಲ. ಬಟ್ ಆದರೂ ತನ್ನ ನಂತರ ತಮ್ಮ ಕುಟುಂಬಕ್ಕೆ ಇದು ಉಳಿಬೇಕಪ್ಪ, ಕಲಬುರಗಿ ಅಲ್ಲೇ ತಮ್ಮ ಆಡಳಿತ ಉಳಿಬೇಕು ಅನ್ನೋದು ಒಂದು ಆಸೆ ಯಾರಿಗಾದ್ರು ಇದ್ದೇ ಇರೋದು. ಆ ನೆಲೆಗಟ್ಟಿನಲ್ಲಿ ಅವರು ಈ ವಿಷಯವನ್ನು ಒಂದಿಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಾರ ಅಂತ ಹೇಳ್ಬೋದಾಗಿದೆ. ಆದರೆ ಈ ಸೀರಿಯಸ್ ತೆಗೆದುಕೊಂಡ್ರು ಸಹಿತ ಅದನ್ನು ಒಂದು ನೆಪ ಇಟ್ಕೊಂಡು ಅಥವಾ ಇನ್ಯಾವುದೋ ಕಾರಣದಿಂದನೋ ವಿಜೇಂದ್ರ ಅವರಾಗಿರ್ಬೋದು ಅಥವಾ BJPಗರಾಗಿರ್ಬೋದು ಕಾಂಗ್ರೆಸ್ನ ಪೂರ್ತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಟ್ಟು ಇರೋದಿರಲಿ, ಇವರ ಒಂದು ವಾಗ್ವಾದ ನೋಡಿದಾಗ, ಈ BJP ಮತ್ತು ಕಾಂಗ್ರೆಸ್ ಮಧ್ಯದ ಚೆಕ್ಕಾಟ ನೋಡಿದಾಗ ಸಹಜವಾಗಿ ಯಾರಿಗಾದ್ರೂ ಅನಿಸ್ತದ ಇದನ್ನು ಇವರು ಭಾಳ ಸೀರಿಯಸ್ ತೆಗೆದುಕೊಂಡಾರಪ್ಪ ಅಂತ. ಮತ್ತು ಸೀರಿಯಸ್ ತೆಗೆದುಕೊಳ್ಳೋದು ಅಷ್ಟೇ ಸಾಯ್ತದೆ. ಇರಲಿ, ಇದು ಬೀದರ್ ಜಿಲ್ಲೆಯ ಬಾಲ್ಕಿ ಗುತ್ತಿಗೆದಾರ ಸಚಿನ್ ಮಾತ್ರ ಕಾಂಗ್ರೆಸ್ಸಿಗೆ ಈ ತುರ್ತು ಪರಿಸ್ಥಿತಿಯಲ್ಲೇ ಮಗ್ಗಲ ಮುಳ್ಳಾಗಿದ್ದಂತೆ ಗ್ಯಾರಂಟಿ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ಗಳು ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಇವರ ಅಧಿಕಾರಕ್ಕೆ ಬಂದ ಮೇಲೆ ಮೂಡಾದ ಬಂತು, ನೀವು ನೋಡಿದಿರಿ, ವಾಲ್ಮೀಕಿ ಹಗರಣ ಬಂತು, ಹಾಗೆ ಒಂದರಿಂದ ಹೇಳ್ತಾನೆ ಇದ್ದಾವೆ. ಇವು ಹೇಳೋದನ್ನು ನೋಡಿದಾಗ ಸಹಜವಾಗಿ ಇದು ಕಾಂಗ್ರೆಸ್ ತಪ್ಪು ಮಾಡ್ಲಿಕ್ಕೇನಪ್ಪ, ಇದು ಮೇಲೆ ಇಂಥವು ಏನೋ ಹಗರಣಗಳು ಸಿಗ್ತಾ ಇದ್ದಾವೆ ಇವರು ಅಂತ ಅನ್ನುವಂಥ ಮಾತಾಗ್ತದೆ. ಬಟ್ ಇವತ್ತು ವ್ಯವಸ್ಥೆ ಹೇಗಾಗ್ಯದಪ್ಪ ಅಂತಂದ್ರೆ ಈ ವ್ಯವಸ್ಥೆಯಲ್ಲಿ ಇದೆಲ್ಲ ಕಾಮನ್ಪ ಅನ್ನುವಂಥ ಮಾತು, ಇವೆಲ್ಲ ಸಹಜವಾಗಿ ನಡೆಯುವಂಥ ಮಾತು ಕೇಳಿ ಬಂದಂಗೆ ಅನಿಸ್ತಾ ಇದ್ದಾವೆ. ಮತ್ತು ಹಂಗಾದ್ರೆ ರೀ ವ್ಯವಸ್ಥೆನ ಅದೇ ರೀತಿ ಅದ. ಯಾರು ಅಧಿಕಾರ ಬಂದಿರ್ತಾರೆ ಅವ್ರ ಪರವಾಗಿ ಪೊಲೀಸರು ಇರ್ತಾರೆ, ಯಾರು ನಾಳೆ ವಿರೋಧ ಪಕ್ಷದ ಅಧಿಕಾರ ಬಂದಾಗ ಅವ್ರ ಪರವಾಗಿ ಪೊಲೀಸರು ಇರ್ತಾರೆ. ಹೀಗಾಗಿ ಪೊಲೀಸರು ಅಥವಾ ಇನ್ನುಳಿದ ಅಧಿಕಾರಿಗಳು ಈ ವ್ಯವಸ್ಥೆಯಲ್ಲಿ ಏನಪ್ಪ ಅಂದರೆ ಗೆದ್ದವರ ಬಾಲ ಬಿಡ್ಕೊಂಡು ಹೋಗುವಂಥವ್ರು ಅನ್ನೋದು ಈ ಘಟನೆಗಳಿಂದ ಕಂಡು ಬರ್ತದೆ. ಆದರೆ ಅದೇನೋ ಕಂಡು ಬಂದರು, ಅದರಲ್ಲೂ ಮುಖ್ಯವಾಗಿ ಅದು ಯಾವುದೋ ಕಾರಣಕ್ಕಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಸಚಿನ್ ಅವರು ಮೇನ್ ಅಂತ ಹೆಸರು ಬರೆದಿಟ್ಟಿದ್ದಾರೆ. ಆದರೆ ಅವ್ರಿಗೆ ನ್ಯಾಯ ಇದು ಸಿಗಬೇಕಾಗಿದೆ. ಮತ್ತು ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಸಹೋದರಿಯರಿಗೆ 1 ಕೋಟಿ ರೂಪಾಯಿ ಕೊಡ್ರಿ, ಒಂದು ಉದ್ಯೋಗ ಕೊಡ್ರಿ ಅವರಿಗೆ ಅಂತ ಮಾತಾಡ್ತಾ ಇದ್ದಾರೆ ವಿಜೇಂದ್ರ ಅವರು. ಅದಕ್ಕೆ ಈಗಾಗಲೇ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂತ ಇವರು ಹೇಗೆ ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡ್ತೀನಿ ಅನ್ನೋ ಮಾತು ಭರವಸೆನೂ ಕೊಟ್ಟಿದ್ದಾರೆ. ಒಟ್ಟಿನಲ್ಲೇ ಒಂದು ಹಂತದವರೆಗೆ ಇದು ಏನಪ್ಪ ಅಂದ್ರೆ ತಾರಕಕ್ಕೆ ಮುಟ್ಟುವ ಜೊತೆಗೆ ಏನಾದರೂ ಆಗಲಿ ಪಾಪ ಕುಟುಂಬಕ್ಕೆ ಮಾತ್ರ ಇನ್ನು ಅನ್ಯಾಯ ಆಗಿರ್ಬೇಕು. ಯಾಕಂದರೆ 5 ಜನ ಸಹೋದರರಿದ್ದಾರಂತೆ ಒಂದು ದೊಡ್ಡ ಕುಟುಂಬದ ಪಾಪ, ಅದು ಉಳಿದು ಅಷ್ಟೇ ಮುಖ್ಯದ. ಅದು ತಪ್ಪು ಸರಿಯೋ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದನ್ನು ವಿಮರ್ಶೆಗೆ ಮೀರಿದ್ದು ಈಗಾಗಲೇ ಮುಗಿದು ಹೋಗಿಬಿಟ್ಟದು. ಹೀಗಾಗಿ ಆ ಮುಗಿದ ಘಟನೆಯನ್ನು, ಪರಿಸಮಾಪ್ತಿ ಆದ ಘಟನೆಯನ್ನು ಮರಳಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಜೀವಂತಿದ್ದವರಿಗೆ ಬದುಕು ಕೊಡಬೇಕಾಗ್ಯದ. ಮತ್ತು ಇದರಲ್ಲಿ ನಿಜವಾಗಿ ಪ್ರಿಯಾಂಕಾ ಖರ್ಗೆ ಅವ್ರ ಕೈ ಇದ್ದರೆ, ಹಸ್ತಕ್ಷೇಪ ಇದ್ದರೆ, ಅಥವಾ ಇದು ಏನು ಕಾಂಟ್ರಾಕ್ಟದ್ದು ದುಡ್ಡಿನ ವ್ಯವಹಾರ ಇತ್ತಪ್ಪ ಅಂತಂದ್ರೆ ಅದು ಅವರಿಗೆ ಇದು ಒಂದು ರೀತಿಯಿಂದ ಶಿಕ್ಷೆ ಆಗಲೇಬೇಕಪ್ಪ ಅಂತ. ಯಾರ್ಯಾದರೂ ಆದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಖರ್ಗೆ ಅವರಿರಲಿ, ಬೇಡ ಅವರು ರಾಜು ಕಪೂರ್ ಅವರಿರಲಿ, ಕಪ್ಪನೂರು ಅವರಿರಲಿ, ಅದು ಇನ್ನುಳಿದ 5 ಜನ ಇರಲಿ, ಇವರು ಈ ಸಾವಿಗೆ ಕಾರಣ ಅಂತೇಳಿ ಈಗ ತುರ್ತು ಮಟ್ಟಿಗೆ ಅನ್ನಿಸ್ತದೆ. ಇನ್ನೇನು ತನಿಖೆ ಅನ್ನೋದು ಗೊತ್ತಾಗುವಂಥದ್ದು. CID ಅಂತ ಆಲ್ರೆಡಿ ಕರ್ನಾಟಕ ಸರ್ಕಾರ ಇದ್ದು ಒಪ್ಪಿಕೊಟ್ಟದ್ದು. ಇನ್ನು CBIಗೆ ಸ್ಟೇಟ್ ಗೌರ್ಮೆಂಟ್ ಒಪ್ಪಿಕೊಡ್ಬೇಕಾಗ್ತದೆ. ಅದು ಎಷ್ಟರ ಮಟ್ಟಿಗೆ ಅವ್ರು ಒಪ್ತಾರೋ ಅನ್ನೋದು ಸಹಿತ ಅಷ್ಟೇ ಪ್ರಶ್ನೆ ಅದ. ಬಟ್ ಈ ಇಶ್ಯೂ ದೊಡ್ಡದಂದ್ರೆ ಮೋಸ್ಟ್ಲಿ ಕಾಂಗ್ರೆಸ್ಸಿಗರು ಅದು ಒಪ್ಪಿಕೊಡ್ಬೋದೇನೋ. CBIಗೆ ಆಗಲಪ್ಪ ನೋಡೇ ಬಿಡೋಣ ಅಂತೇಳಿ. ಯಾಕಂದರೆ KJ ಜಾರ್ಜ್ ಅವ್ರ ವಿಷಯದಲ್ಲಿ ಗಣಪತಿ ಭಟ್ರ ಒಂದೇನು ಕೊಲೆ ಆಗಿತ್ತು ಅಥವಾ ಅವರು ಸತ್ತಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆ ನೆಲೆಯಲ್ಲೇ CBI ತನಿಖೆಯಾಗಿ ಅದ್ರ ಕ್ಲೀನ್ ಚಿಟ್ ತೊಗೊಂಡಿದ್ರು ನಮ್ಮ KJ ಜಾರ್ಜ್ ಅವ್ರ. ನಂತರ ಮತ್ತೆ ಸಚಿವರಾಗಿದ್ದರು. ಹಂಗಾದರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ತಮ್ಮ ಜೊತೆಗಾರರಿಗೆ ಈ ಸುಪಾರಿ
ಮಾಡಿಸುವಂಗೆ ಅನಿಸಿದ್ರು ಸಹಿತ ಬಿ ಜೆ ಪಿಗೆ ಅವರು ಅಷ್ಟು ಅದನ್ನು ಮಾಡಿಸ್ಬಹುದಾ ಅನ್ನೋದೊಂದು ಪ್ರಶ್ನೆ ಕಾಂಗ್ರೆಸ್ಸರು ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳು ಈ ಒಂದು ವಿಷಯವನ್ನು ತಮಗೆ ಮುಗಿ ನೀರಕ್ಕೆ ಚರ್ಚೆ ಮಾಡ್ತಾ ಹೊರಟಿದ್ದಾರೆ. ಇದೆಲ್ಲ ಏನಪ್ಪ ಅಂತಂದರೆ ಇದು ನಿಮ್ಗೆ ಗೊತ್ತದ, ಅಧಿಕಾರಕ್ಕಾಗಿ ಅನ್ನೋದು ಅಷ್ಟೇ ಸತ್ಯದ, ಅದೇ ಕಾಲಕ್ಕೆ ಅವ್ರು ನ್ಯಾಯ ಸಿಗಬೇಕಾಗಿದ್ದು ಅಷ್ಟೇ ಸತ್ಯದ. ಹೀಗಾಗಿ ಈಗಿನ ಮಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತ್ರ ಬಿ ಜೆ ಪಿಗೆ ಟಾರ್ಗೆಟ್ ಆದರೆ ಕಾಂಗ್ರೆಸ್ಸಿಗೆ ಅವ್ರು ಹೆಂಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳ್ತಾ, ಇದು ಯಾವ ಮಗ್ಗಲಕ್ಕೆ ಯಾವ ರೀತಿ ಹೊರಡ್ಬೋದು 3ನೇ ತಾರೀಕುವರೆಗೆ ನೋಡ್ತಾ ಆ ನಂತರ ಏನೇನು ಆಗ್ಬೋದು ಮತ್ತೆ ಹೇಳ್ತಾ ಚರ್ಚೆ ಮಾಡ್ತಾ ಹೋಗುವಂಥದ್ದು ಲಾಂಗ್ ಟರ್ಮ್ ಒಂದು ಕೇಸ್ ಅಂತ ತಿಳ್ಕೊಬೋದು. ನಾವು ಈ ಕೇಸನ್ನು ನೀವು ಜೊತೆಯಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಂಡಿ ವಂದನೆಗಳು.